ಸ್ನೇಹಿತರೆ, ಲಾ ಪಾಯಿಂಟ್ಗೆ ಸ್ವಾಗತ. ನಾವು ಈ ಆದಾಯ ತೆರಿಗೆ ಲೆಕ್ಕಾಚಾರದಲ್ಲಿ ಹೇಗೆ ತೆರಿಗೆ ಉಳಿಸೋದು ಅನ್ನೋದನ್ನು ನಾವು ನೋಡ್ತಾ ಇದ್ದೀವಿ. ಇನ್ನು ಈ ರೀತಿ ವಿನಾಯಿತಿಗಳಲ್ಲಿ ಹಲವಾರು ರೀತಿ ಇದೆ. ಅಂದರೆ ಒಂದು, ನೀವು ಮನೆಯೇ ಮಾರಿ ಮನೆ ತೆಗೆದುಕೊಂಡಾಗ ನಿಮಗೆ ಈ ಒಂದು ರೀತಿಯ ಸೌಲಭ್ಯ ಸಿಗುತ್ತೆ. ಇನ್ನು ಯಾವುದೇ ರೀತಿ ಪ್ರಾಪರ್ಟಿ ಇರ್ಬೋದು, ಅಂದರೆ ಅಗ್ರಿಕಲ್ಚರ್ ಪ್ರಾಪರ್ಟಿ ಇರ್ಬೋದು, ಸೈಟ್ ಇರ್ಬೋದು, ಕಮರ್ಷಿಯಲ್ ಕಾಂಪ್ಲೆಕ್ಸ್ ಇರ್ಬೋದು, ಈ ರೀತಿ ಯಾವುದೇ ಒಂದು ಪ್ರಾಪರ್ಟಿನ ಮಾರಿದ್ರೂ ಕೂಡ ರೆಸಿಡೆನ್ಷಿಯಲ್ ಪ್ರಾಪರ್ಟಿನ ನೀವು ತೆಗೆದುಕೊಂಡಾಗ ಈ ರೀತಿಯ ಒಂದು ಎಕ್ಸೆಂಪ್ಷನ್ ಇರುತ್ತೆ. ಇನ್ನು ಅಗ್ರಿಕಲ್ಚರ್ ಲ್ಯಾಂಡ್ ಅನ್ನೋ ಮಾರಿದಾಗಲೂ ಕೂಡ ನೀವು ಮತ್ತೆ ಅಗ್ರಿಕಲ್ಚರ್ ಲ್ಯಾಂಡ್ ತೆಗೆದುಕೊಂಡ್ರೆ ಟ್ಯಾಕ್ಸ್ ಬರೋದಿಲ್ಲ ಸ್ನೇಹಿತರೆ. ಇನ್ನು ಅಗ್ರಿಕಲ್ಚರ್ ಲ್ಯಾಂಡ್ ಅಂದ ತಕ್ಷಣ ಭಾಳಷ್ಟು ಜನಕ್ಕೆ ಮನಸ್ಸಲ್ಲಿ ಬರೋ ಪ್ರಶ್ನೆ, ಅಥವಾ ನಾನು ಭಾಳಷ್ಟು ಫೇಸ್ ಮಾಡಿರೋ ಕ್ವಶನ್ ಅಂದರೆ, ಸರ್ ಅಗ್ರಿಕಲ್ಚರ್ ಲ್ಯಾಂಡ್ಗೆ ಇನ್ಕಮ್ ಟ್ಯಾಕ್ಸೇ ಬರೋಲ್ಲ, ನೀವೇನಿದು ಇನ್ಕಮ್ ಟ್ಯಾಕ್ಸ್ ಕಟ್ಟಿ ಅಂತ ಹೇಳ್ತಾ ಇದ್ದೀನಿ ಅಂತ ಹೇಳ್ತಾರೆ. ಇಲ್ಲ ಸ್ನೇಹಿತರೆ, ಇನ್ಕಮ್ ಟ್ಯಾಕ್ಸಲ್ಲಿ ಬಹಳ ಕ್ಲಿಯರ್ ಆಗಿದೆ, ಎಲ್ಲ ಅಗ್ರಿಕಲ್ಚರ್ ಲ್ಯಾಂಡು ಕೂಡ ಎಕ್ಸೆಂಪ್ಷನ್ ಇಲ್ಲ. ಅವರು ಒಂದು ಫಾರ್ಮುಲಾ ಕೊಟ್ಟಿದ್ದಾರೆ. ಅಂದರೆ ಯಾವುದೇ ಒಂದು ಪ್ರದೇಶದಲ್ಲಿ 5,000ಕ್ಕಿಂತ ಕಡಿಮೆ ಜನಸಂಖ್ಯೆ ಇರಬೇಕು, ಅದರಿಂದ ಒಂದು ಈ ನಿಗದಿತ ದೂರದೊಳಗಡೆ ಇರಬಾರ್ದು, ಆ ಥರದ್ದು ಏನೇನೋ ಒಂದು ಫಾರ್ಮುಲಾ ಇದೆ. ಅದೆಲ್ಲ ಫಾರ್ಮುಲಾ ಮಾಡಿ ನೀವು ಈ ಫಾರ್ಮುಲಾಗೆ ನಿಮ್ಮ ಜಮೀನು ಸೂಟ್ ಆಗುತ್ತೆ ಅಂತಂದಾಗ ಮಾತ್ರ ಈ ರೀತಿಯ ಜಮೀನುಗಳಿಗೆ ಇನ್ಕಮ್ ಟ್ಯಾಕ್ಸ್ ಬರಲ್ಲ ಅಂತ ಹೇಳ್ತಾರೆ. ಅದನ್ನು ತುಂಬ ಸಿಂಪಲಾಗಿ ಹೇಳಬೇಕಂದ್ರೆ ಸ್ನೇಹಿತರೆ, ನೀವು ಯಾವುದೇ ಒಂದು ಪಟ್ಟಣ, ಒಂದು ಸ್ವಲ್ಪ ತಾಲೂಕು ಹತ್ತಿರ ಇದ್ದರೆ, ನಿಮ್ಮ ಜಮೀನಿದ್ದರೆ ನಿಮಗೇನು ಟ್ಯಾಕ್ಸ್ ಕೊಡಿಸೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಆದಾಯ ತೆರಿಗೆ ಇಲಾಖೆನವ್ರು ಎಲ್ಲರಿಗೂ ಎಕ್ಸಾಮ್ಷನ್ ಕೊಟ್ಬಿಟ್ರೆ ಪಾಪ ಅವ್ರಿಗೆ ಹೇಗೆ ಇನ್ಕಮ್ ಬರೋದು. ಹಾಗಾಗಿ ಅವರು ಭಾಳ ಹುಷಾರಾಗಿ ಈ ಒಂದು ಫಾರ್ಮುಲಾನ ಮಾಡಿದ್ದಾರೆ. ಆ ಫಾರ್ಮುಲಾ ಎಲ್ಲಿ ಅಪ್ಲೈ ಆಗುತ್ತೆ ಅಂದರೆ, ನಿಮ್ಮ ಜಮೀನು ಒಂದು 10,000 15,000 ಎಕರೆಗೆ ಮಾರಿದಾಗ ಅಷ್ಟೇ, ಭಾಳ ಕಡಿಮೆ ಮೌಲ್ಯ ಇರುವಂಥ ಒಂದು ಪ್ರದೇಶಗಳಿಗೆ ಮಾತ್ರ ಇದು ಅಪ್ಲೈ ಆಗುತ್ತೆ. ಇನ್ನು ಅದೇ ರೀತಿ ಹಲವಾರು ನಿಯಮಗಳಿದೆ, ಎಲ್ಲಿ ನೀವು ತೆರಿಗೆ ಉಳಿಸ್ಬೋದು, ಹೇಗೆ ತೆರಿಗೆ ಕಟ್ಟಬೇಕು ಅನ್ನೋದ್ರ ಬಗ್ಗೆ ಎಲ್ಲ ತೆಗೆದುಕೊಂಡು ಪುನಃ ನಿಮ್ಮ ಮುಂದೆ ಬರ್ತೀನಿ ಸ್ನೇಹಿತರೆ. ನಮಸ್ಕಾರ.